ಟೆಂಗಳಿ ಗ್ರಾಮ ಪಂಚಾಯತ್ನಲ್ಲಿ 20 ಲಕ್ಷ ರೂಪಾಯಿ ಅನುದಾನ ದುರ್ಬಳಕೆ, ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಗಂಭೀರ ಆರೋಪ. ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದಿಂದ ಬಂದ ಅನುದಾನವನ್ನ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ದುರ್ಬಳಕೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಮಾಡಲಾಗಿದೆ. ಪಂಚಾಯತ್ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿ ಸೇರಿ 15ನೇ ಹಣಕಾಸು ಯೋಜನೆ, ಕರ ವಸೂಲಿ, ಗಾಂಧಿ ಗ್ರಾಮ ಪುರಸ್ಕಾರ ಯೋಜನೆ, ಅಂಗವಿಕಲರ ಕಲ್ಯಾಣ ನಿಧಿ ಹಾಗೂ ಸಿಬ್ಬಂದಿ ನೇಮಕಾತಿ ಸೇರಿದಂತೆ ಹಲವು ಯೋಜನೆಗಳ ಅನುದಾನವನ್ನ 1 ಏಪ್ರಿಲ್ 2024 ರಿಂದ 31 ಅಕ್ಟೋಬರ್ 2025 ಅವಧಿಯಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ಆರೋಪ ಹೊರಿಸಲಾಗಿದೆ. ಈ ಕ್ರಮದಿಂದ ಸರ್ಕಾರಿ ನಿಧಿಯ ಸುಮಾರು 20 ಲಕ್ಷ ರೂಪಾಯಿಗಳ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದರು. ಈ ಕುರಿತು ವಿಜಯಕುಮಾರ ತುಮುಕೋನ್ ಅವರು ಮಾಹಿತಿ ನೀಡಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸುಮಾರು 20 ಲಕ್ಷ ರೂಪಾಯಿಗಳ ಒಂದು ಅನುದಾನ ಅವ್ಯವಹಾರ ಆಗಿರ್ತದೆ. ಬಟ್ ಜನರು ಇಲ್ಲಿ ನಾವು ಏನು ಯಾರು ತಂದಿರ್ತೀವಿ, ಇಲ್ಲಿ ನಾವು ಜನಸೇವೆ ಮಾಡ್ಬೇಕಂಬ ಕಾಳಜಿ ಇರಲ್ಲ. ಬರೀ ತಮ್ಮ ಮನೆ ತುಂಬ್ಕೋಬೇಕು, ತಾವು ಉದ್ಧಾರ ಆಗಬೇಕು. ಈ ಜನರಿಗೆ ಬಾಯ್ದಾಗ ಮಣ್ಣು ಹಾಕಿ ಈ ರೀತಿ ಕೆಳಗಿನಂತೆ ಈ ಒಂದು ಭ್ರಷ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸೇರಿಕೊಂಡು ಈ ರೀತಿ ಅವ್ಯವಹಾರ ಮಾಡಿರ್ತಾರೆ. ಮೊದಲನೇದಾಗಿ 15ನೇ ಹಣಕಾಸು ಯೋಜನೆಯಲ್ಲಿ ನೀರು ನಿರ್ವಹಣೆ, ಚರಂಡಿ, ಫಾಗಿಂಗ್, ಬ್ಲೀಚಿಂಗ್ ಪೌಡರ್, ಬೋರ್ವೆಲ್ ರಿಪೇರಿ ಹೆಸರಿನಲ್ಲಿ ಏಜೆನ್ಸಿಗಳಾದ ಬಾಲಾಜಿ ಎಂಟರ್ಪ್ರೈಸಸ್, ಗಾಯತ್ರಿ ಟ್ರೇಡಿಂಗ್ ಕಂಪನಿ, ಭೂಮಿಕಾ ಎಲೆಕ್ಟ್ರಿಕಲ್ಸ್, ಅನ್ವಿತ ಎಂಟರ್ಪ್ರೈಸಸ್, ಸಮರ್ಥ ಎಂಟರ್ಪ್ರೈಸಸ್, ಅನಿರುದ್ಧ ಎಂಟರ್ಪ್ರೈಸಸ್ ಹೀಗೆ ಹಲವು ಏಜೆನ್ಸಿಗಳಿಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸುಮಾರು 1ಕ್ಕಿಂತ 10 ಪಟ್ಟು ಬೇರೆಗಳನ್ನು ಜಾಸ್ತಿ ಸೃಷ್ಟಿ ಮಾಡಿ ಸರ್ಕಾರದ ಅನುದಾನವನ್ನು ಈ ಏಜೆನ್ಸಿಗಳನ್ನು ಹಾಕುವ ಮುಖಾಂತರ ತಮ್ಮ ಸ್ವಂತಕ್ಕೆ ಬಳಸಿಕೊಂಡಿರುತ್ತಾರೆ. ಇದಾದ ನಂತರ 2022-23 ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಯೋಜನೆಯಲ್ಲಿ ಬಂದಂಥ 5 ಲಕ್ಷ ರೂಪಾಯಿಗಳನ್ನು ಇದರ ಉದ್ದೇಶ ಏನಪ್ಪ ಅಂದ್ರೆ, ಸರ್ಕಾರ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಗ್ರಾಮ ಪಂಚಾಯತ್ ಒಳಗೆ, ಅದಕ್ಕೊಂದು ನಿಮಗೆ ಬಹುಮಾನವಾಗಿ ಒಂದು 5 ಲಕ್ಷ ರೂಪಾಯಿ ಪ್ರೈಸ್ ಅಂತ ಹೆಚ್ಚು ಕೊಟ್ಟಿರ್ತದೆ. ಬಟ್ ಇದರಿಂದ ಈ ನಮ್ಮ ಗ್ರಾಮ ಪಂಚಾಯತ್ ಏನು ಮಾಡ್ತಾರೆ, ಇದಕ್ಕೆ ಯಾವುದೇ ಕ್ರಿಯಾ ಯೋಜನೆ ಮಾಡದೆ ಅದು ಸಹ ಖರ್ಚು ಹಾಕುವ ಮುಖಾಂತರ ತಾವು ಭ್ರಷ್ಟಾಚಾರ ಮಾಡಿರ್ತಾರೆ. ಮೂರನೇದಾಗಿ ಬಿಲ್ ಕಲೆಕ್ಟರ್ ಆದ ಮಲ್ಲಿಕಾರ್ಜುನ್ ತಳವಾರಿ ಅವರು ಈಗಾಗಲೇ ಅನುದಾನ ದುರ್ಬಳಕೆಯಲ್ಲಿ ದಿನಾಂಕ 20/6/2025 ಇದೇ ಗ್ರಾಮ ಪಂಚಾಯತಲ್ಲಿ ಒಂದು ಗ್ರಾಮ ಸಭೆ ಮಾಡುವ ಮುಖಾಂತರ ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗುಂಡಿಬಾಯಿ ಸಂತೋಷ್ ರಾಠೋಡ್ ಇವರು ಅವರನ್ನು ಅಮಾನತು ಮಾಡಿರ್ತಾರೆ. ಆದರೆ ಯಾವುದೇ ಒಂದು ಪ್ರೊಸೀಡಿಂಗ್ ಮಾಡಲಾರದೆ, ಕೋರ್ಟ್ನ ಆದೇಶ ತರಲಾರದೆ ಮತ್ತೆ ಅವರನ್ನು ಮರು ನೇಮಕಾತಿಯಾಗಿ ಅವರು ಈಗಾಗಲೇ ಸೇವೆಯಲ್ಲಿ ಬಂದಿರ್ತಾರೆ. ಆದ್ದರಿಂದ ಇದನ್ನೂ ಸಹ ಒಂದು ಮರು ನೇಮಕಾತಿ ಮಾಡಿದ ಒಂದು ಅಕ್ರಮವಾಗಿರುತ್ತದೆ. 4ನೇದಾಗಿ ಇದಲ್ಲದೆ ಇವ್ರ ಮೇಲೆ ಈಗಾಗಲೇ ಲೋಕಾಯುಕ್ತ ಪ್ರಕರಣ ಸಹ ಚಾಲ್ತಿಯಲ್ಲಿದೆ. ಲೋಕಾಯುಕ್ತ ಪ್ರಕರಣದ ಸಂಖ್ಯೆ 13957/2025 ಈ ರೀತಿಯಾಗಿ ಲೋಕಾಯುಕ್ತ ಪ್ರಕರಣ ಸಹ ಚಾಲ್ತಿಯಲ್ಲಿರುತ್ತದೆ. 4ನೇದಾಗಿ ಅಂಗವಿಕಲರ ಕಲ್ಯಾಣಕ್ಕಾಗಿ ನಾವೇನು ಈಗ 15ನೇ ಹಣಕಾಸು ಯೋಜನೆ ಬಂದಿರತಕ್ಕಂಥ 5% ಅನುದಾನ ಒಂದು ಮೀಸಲಿಟ್ಟಿದೆ ಸರ್ಕಾರ ಒಂದು ರೂಲ್ಸ್ ಪ್ರಕಾರ. ಆದರೆ ಇವರು ಈ ಅಂಗವಿಕಲರಿಗೆ ಅವರು ವೈಯಕ್ತಿಕವಾಗಿ ಅವ್ರಿಗೆ ಸಹಾಯ ಮಾಡೋದನ್ನು ಬಿಟ್ಟು ಸರ್ಕಾರದ ನಿಯಮ ಗಾಳಿಗೆ ತೂರಿ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೂ ಸಾರ್ವಜನಿಕ ಕುರ್ಚಿಗಳನ್ನು ಹಾಕುವ ಮುಖಾಂತರ ಈ ಅಂಗವಿಕಲರು ಸಹ ಅನ್ಯಾಯ ಮಾಡಿರ್ತಾರೆ. ಅದರಲ್ಲಿ ಸಹ ಕಡಿಮೆ ಕುರ್ಚಿಗಳನ್ನು ಖರೀದಿ ಮಾಡಿ ಹೆಚ್ಚಿನ ಬಿಲ್ಗಳನ್ನು ಸೃಷ್ಟಿ ಮಾಡಿ ಇಲ್ಲೂ ಸಹ ಭ್ರಷ್ಟಾಚಾರ ಎಸಗಿರುತ್ತಾರೆ. 5ನೇದಾಗಿ ದಿನಾಂಕ 30/10/2025 ಯಾವುದೇ ಗ್ರಾಮ ಸಭೆ ಮಾಡದೆ ಈ ಒಂದು RDPR ಪಂಚತಂತ್ರ ಒಂದು ತಂತ್ರಾಂಶದಲ್ಲಿ ನಾವು ಗ್ರಾಮ ಸಭೆ ಮಾಡಿವಿ ಅಂತೇಳಿ ದಿನಾಂಕ 30ರಂದು ಗ್ರಾಮ ಸಭೆ ಮಾಡಿವಿ ಅಂತೇಳಿ ಒಂದು ಗ್ರಾಮ ಸಭೆಯ ನೋಟಿಸ್ ಅಪ್ಲೋಡ್ ಮಾಡಿರ್ತಾರೆ. ಇದೂ ಸಹ ಕಾನೂನು ಬಾಹಿರವಾಗಿರುತ್ತದೆ. 5ನೇದಾಗಿ ಈ ರೀತಿಯಾಗಿ ಮೊನ್ನೆ ದಿನಾಂಕ 30ರಂದು 4 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು 15ನೇ ಹಣಕಾಸು ಯೋಜನೆಯಲ್ಲಿ ಚಿತ್ತಾಪುರದಲ್ಲಿರುವ SBI ಬ್ಯಾಂಕ್ನಲ್ಲಿ ಈ ಅನುದಾನವನ್ನು ನಾವು ಬೋರ್ವೆಲ್ ರಿಪೇರಿಗೋಸ್ಕರ ಖರೀದಿ ಮಾಡಿವಿ ಅಂತೇಳಿ ಈ ಗಾಯತ್ರಿ ಟ್ರೇಡಿಂಗ್ ಕಂಪನಿ ಹಾಗೂ ಬಾಲಾಜಿ ಏಜೆನ್ಸಿ, ಭೂಮಿಕಾ ಎಲೆಕ್ಟ್ರಿಕಲ್ಸ್ ಈ ಏಜೆನ್ಸಿಗಳಿಗೆ ಅನುದಾನವನ್ನು ಫಾರ್ವರ್ಡ್ ಮಾಡಿ ಆ ಅನುದಾನವನ್ನು ಏಜೆನ್ಸಿಗಳು ಆಮೇಲೆ ಇವರು ತಂದು ಕೊಡ್ತಾರೆ. ಈ ರೀತಿ ಒಂದು ಮೊನ್ನೆ 30ನೇ ತಾರೀಕು 4 ಲಕ್ಷ ರೂಪಾಯಿಗಳು ಹಾಗೂ 31/11/2025 3 ಲಕ್ಷ ರೂಪಾಯಿಗಳು ಸುಮಾರು 2 ದಿನಗಳಲ್ಲಿ 7 ಲಕ್ಷ ರೂಪಾಯಿಗಳನ್ನು ಕೆಲಸ ಮಾಡಿವಿ ಅಂತೇಳಿ ಭ್ರಷ್ಟಾಚಾರ ಎಸಗುತ್ತಾರೆ. ಆದ್ದರಿಂದ ಈ ಒಂದು ಭ್ರಷ್ಟಾಚಾರದಲ್ಲಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಮಲ್ಲಿಕಾರ್ಜುನ್ ಶರ್ಮಾ ಅವರು ಸುಮಾರು ಒಂದು ತಿಂಗಳಿಂದ ಆಯ್ತು ಅವರು 8 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಗ್ರಾಮ ಪಂಚಾಯತ್ ಬರ್ತಾ ಇದ್ದಾರೆ. ಇದರಿಂದ ಗ್ರಾಮದ ಸಮಸ್ಯೆಗಳಾದ ಕುಡಿಯುವ ನೀರು ಹಾಗೂ ರಸ್ತೆ ಹಾಗೂ ಚರಂಡಿ ಹಾಗೂ ಸಾರ್ವಜನಿಕರ ಕೆಲಸಗಳಾದ ಈ ಸೊತ್ತು ಕಾರ್ಯಕ್ರಮ ಇನ್ನಿತರ ಕೆಲವು ವಾಸಸ್ಥಳ ಆಗಿರಬಹುದು
ಕೆಲವೊಬ್ಬರಿಗೆ ವಾಸದ ಬರ್ಕೊಡೋದಾಗಿರ್ಬೋದು, ಈ ರೀತಿ ಜನರಿಗೆ ಭಾಳ ತೊಂದರೆ ಆಗ್ತದ. ಇಷ್ಟೆಲ್ಲ ವ್ಯವಹಾರ ಮಾಡಿದ್ರು ಸಹ ನಮ್ಮ ತಾಲೂಕಾ ಪಂಚಾಯತ್ ಯುವಾದಂಥ ಶ್ರೀ ಡಿಗ್ಗಿ ಸರ್ ಅವರು ಯಾವುದೇ ಕ್ರಮ ಕೈಗೊಳ್ಳದೆ ನಿಶಕ್ತರಾಗಿ ಕುಂತಾರ. ಅದಕ್ಕೆ ನಮಗೆ ಅನಿಸ್ತದ ಇದರಲ್ಲಿ ತಾಲೂಕು ಪಂಚಾಯತ್ ಇವರು ಸಹ ಭಾಗಿಯಾಗಿರಂತ ನಮಗೆ ಅನುಮಾನ ಹೊಂಟದ. ಅದಕ್ಕಾಗಿ ಕೂಡಲೇ ಈ ಒಂದು ಗ್ರಾಮ ಪಂಚಾಯತ್ ಬೀಗ ಮುದ್ರೆ ಮಾಡೋ ಮುಖಾಂತರ ತಮಗೆ ಏನು ನಾವು ಸಲ್ಲಿಸ್ತೀವಪ್ಪ ಅಂದ್ರೆ ಕೂಡಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗುಂಡಿಬಾಯಿ ಸಂತೋಷ್ ರಾಠೋಡ್ ಇವರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಶರ್ಮಾ ಇವರು ಹಾಗೂ ತಾಲೂಕಾ ಪಂಚಾಯತ್ ದೇವಾದಂಥ ಬಸಲಿಂಗಪ್ಪ ಡಿಗ್ಗಿ ಸರ್ ಅವರು ಈ 3 ಜನರ ಮೇಲೆ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೇವೆಯಿಂದ ವಜಾ ಮಾಡಿ ಸರ್ಕಾರಕ್ಕೆ ಹಣ ಮರಳಿ ವಾಪಸ್ ಕೊಡಬೇಕೆಂದು ಈ ಒಂದು ತಮ್ಮ ಮಾಧ್ಯಮ ಮುಖಾಂತರ ಹಾಗೂ ತೇಗಣಿ ಗ್ರಾಮದ ಗಂಗಾನಗರದ ಎಲ್ಲ ನಿವಾಸಿಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ರೇವಣ ಸಿದ್ದಪ್ಪ, ಮಲ್ಲಿಕಾರ್ಜುನ ಕೇಶ್ವರ, ಅಣ್ಣಪ್ಪ ಕೋಣನ್, ಭೀಮರಾವ್ ಉಡ್ಗಿ, ಜಗದೀಶ್ ಕೇಶ್ವರ, ಆಕಾಶ್ ಶಿವಶರಣಪ್ಪ, ಭೀಮರಾವ್ ಸಾಳಳ್ಳಿ, ಜಾವಿದ್ ಮಿಯಾ, ಶಿವರಾಯ ತೊಟ್ನಳ್ಳಿ, ವೈಜನಾಥ್ ಬುಟ್ಟಿ, ಸುಭಾಷ್ ಸರಗಾರ್, ನರಸಿಂಹ ಭೀಮರಾವ್ ಅಡಬಲ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.